ಇಲ್ದಿರಿ ಈ ಚಳಿಯಲ್ಲೂ ಐಸ್ ಕ್ಯೂಬ್ ತಲೆ ಮೇಲೆ ಹೊತ್ಕತ್ತಿರ್ತಿದ್ದೆ. ಇನ್ಸ್ಪೆಕ್ಟರ್ ಬಂದ್ ವಿಷಯ ಹೇಳಿ. ವಿಷಯ ಅಂತ ಇಲ್ಲ ಮರ್ರೆ, ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೊತ್ತಿದ್ದೆ, ಹಾಗೆ ಮಾತಾಡ್ಸ್ಕೊಂಡು ಹಬ್ಬದಲ್ಲಿ ಬಂದೆ. ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ರ ಅಥವಾ ಹೀಟರ್ ಅಲ್ಲಿ ಮೈ ಬಿಸಿ ಮಾಡ್ಕೊಂಡು ಹೋಗಕ್ ಬಂದ್ರ? ಮೇಡಮ್, ನನ್ನ ಪವರ್ ಮೇಲೆ ನಿಮ್ಗೆ ಡೌಟಾ? ಬೇಕಾದ್ರೆ ಇವತ್ತು ರಾತ್ರಿ ಎಲ್ಲ ನೈಟ್ ಡ್ಯೂಟಿ ಮಾಡ್ತೆ. ಬನ್ನಿ ಕಮಿಷನರ್ ಸಾಹೇಬ್. ಹಲೋ, ಹೇಳಿ ಸರ್. ಇನ್ಸ್ಪೆಕ್ಟ್ರೇ, ಏನು ಮನೆಗೆ ಹೊರಟ್ರಾ? ಹೌದು, ಹೆಂಡತಿ ಬಸ್ ರೀ, ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೊತ್ತಿದ್ದೆ. ಕೆಲಸ ಮಾಡಿ, ನಿಮ್ಮ ಹೆಂಡ್ತಿಗೆ ಫೋನ್ ಮಾಡ್ಬಿಟ್ಟು ಇವತ್ತು ನಾನು ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬೆಳಿಗ್ಗೆ ಬರ್ತೀನಿ ಅಂತ ಹೇಳ್ಬಿಡಿ. ಈ ಕಾರು ಚಳಿಯಲ್ಲಿ ನಾನು ನೈಟ್ ಡ್ಯೂಟಿ ಮಾಡ್ತಾ? ಇನ್ನೇನು ನಾನು ಮಾಡ್ಕ, ನಾನು ಹೇಳ್ದಷ್ಟು ಕೇಳ್ರಿ. ಅಡ್ಡಿಲ್ಲ. ಯಾಕೆ ಇನ್ಸ್ಪೆಕ್ಟರ್ ನೈಟ್ ಡ್ಯೂಟಿ ಅಂತಿದ್ದ ಹಾಗೆ ಬೆವರ್ತಿದ್ದೀರಾ? ಇನ್ನೆಂತ ಮರ್ರೆ, ಈ ಕೊರು ಚಳಿಯಲ್ಲಿ ಮನೆಯೊಳಗೆ ಆಯ್ಕೊಂಬಕ್ಕೆ ಕಷ್ಟ, ಇನ್ನು ಹೊರಗೆ ಹೋಗಿ ನೈಟ್ ಡ್ಯೂಟಿ ಬೇರೆ ಮಾಡೋಕತ್ತ. ಮತ್ ಇಷ್ಟೊತ್ತು ಗೌಡ್ರಿಗಿಂತ ನಾನೇನ್ ಕಮ್ಮಿ ಇಲ್ಲ ಅಂತ ಬಿಲ್ಡಪ್ ತಗೊಂಡ್ರಿ? ಅದು ನೀವು ಹೇಳ್ರಲ್ಲ, ಬಿಲ್ಡಪ್. ಚಳಿಗೆ ಹೀಟರ್ ಬಿಸಿ ಕಾಯಿಸ್ಕೊಳಕೋಗ ಬ್ಯಾಕೆ ಪರ್ದಾಗ್ಬಿಡ್ತಮ್ಮ. ಜೋನಿ, ದೂರ ನಿಂತ್ಕೊಂಡು ಬಿಸಿ ಕಾಯಿಸ್ಕೊಂಡು ಬದಲು ಬಿಸಿ ಮೇಲೆ ಕೂತ್ರೆ ಇನ್ನೇನಾಗುತ್ತೆ? ಏನ್ ಮಾಡ್ಲಿಬೋದು, ಚಳಿ ತಡೆಯೋಕೆ ಆಗ್ತಿಲ್ಲ. ಚಳಿ ಜೋನಿ, ಶಕೆ ಯಾರಪ್ಪ ಇದು ಈ ಪಟ್ಟಿ ಶಕ ಹೊಡಿತಾದೆ? ಅಲ್ಲಿ ನೋಡಿ ಗೌಡ್ರನ್ನ ಇಷ್ಟು ಚಳಿಲು ಹೇಗ್ ಬೆವರ್ತಿದ್ದಾರೆ ಅಂತ. ಅವ್ರಿಗೇನೋ ಕಾಯಿಲೆ ಇರಬೇಕು, ಅದಕ್ಕೆ ಚಳಿಲು ಬೆವರ್ತಿದ್ದಾರೆ. ಓ ಅಣ್ಣಪ್ಪರೇ, ಕಾಯಿಲೆ ಇರೋದು ನನಗಲ್ಲ ನಿಮ್ಗೆ, ಅದಕ್ಕೆ ನಾರ್ಮಲ್ ಚಳಿಲು ಅಬ್ನಾರ್ಮಲ್ ತರ ಆಡ್ತಾ ಇದ್ದಾರೆ. ಗೌಡ್ರೆ, ನಂಗೆ ನಿಮ್ಮ ಎನರ್ಜಿ ಲೆವೆಲ್ ತುಂಬಾ ಇಷ್ಟ ಆಯ್ತು. ಅದಕ್ಕೆ ತನ್ನ ಮಾತ್ರ ತಕತಾ ಇರೋದು. ನಿಮಗ್ ಮಾತ್ರ ಅಲ್ಲ, ಬೀದಲ್ಲಿರೋ ಜನಗಳೆಲ್ಲ ನನ್ನ ತಾಕತ್ನ ಇಷ್ಟಪಡ್ತಾವ್ರೆ. ಬರೀ ಈ ಏರಿಯಾ ಅಲ್ಲ ಗೌಡ್ರೆ, ಇಡೀ ಕರ್ನಾಟಕಕ್ಕೆ ನಿಮ್ ತಾಕತ್ ಬಗ್ಗೆ ಗೊತ್ತಾಗ್ಬೇಕು. ಅದಕ್ಕೆ ನಾಳೆ ಟಿವಿ ಅವ್ರನ್ನ ನಮ್ಮ ಮನೆ ಕರೆಸಿ ನಿಮ್ಮ ಸ್ಪೆಷಲ್ ಇಂಟರ್ವ್ಯೂ ಮಾಡಿಸ್ತೀರಿ. ಮೊದಲವ್ರೆ, ನಾಳೆ ಟಿವಿ ಇಂಟ್ರಿಗೂ ಇದೇ ಚಟ್ಟಿ ಪನ್ನೀರ್ಲು ಬಂದ್ಬಿಡ್ತೀನಿ. ಸದ್ಯ ಇರೋದನ್ನು ಬೀಚ್ ಬೀಸಾಗಿ ಬರ್ತೀನಿ ಅಲ್ವಲ್ಲ. ನಾನೇನ್ ನಿಮ್ ತರ ಅಬ್ನಾರ್ಮಲ್ ಅಲ್ವಲ್ಲ. ಜಾನಿ, ನಿಮಗಂತ ಇವ್ರ ತರ ಇರಕ್ಕಾಗಲ್ಲ ತಾನೆ, ಮತ್ತೆ ಯಾಕೆ ಕಿಂಡಲ್ ಮಾಡ್ತಾರ? ಸುಮ್ನಿರಿ. ಮಧುರ ಅವ್ರೆ, ನನ್ನ ತರ ಇರಕ್ಕಾಗಲ್ವಲ್ಲ ಅಂತ ಉರ್ಕೊಳ್ಳೋರ್ಗೆ ನನ್ನ ಪವರ್ ಏನಂತ ಗೊತ್ತಾಗಬೇಕು. ಆಗ್ಲಿ ಗೌಡ್ರೆ, ಯಾರೆಷ್ಟೇ ಉರ್ಕೊಂಡ್ರು ಅಷ್ಟೇ, ನಾಳೆ ನಿಮಗೆ ಸ್ಪೆಷಲ್ ಇಂಟರ್ವ್ಯೂ ಮಾಡಿಸ್ತೀನಿ. ಥ್ಯಾಂಕ್ ಯು, ಬರ್ತೀನಿ. ಜಾನಿ, ಗೌಡ್ರಂತ್ರ ಸೂಪರ್ ಮ್ಯಾನ್ ಆಗೋದ್ರಲ್ವಾ? ಎಂತ ಸೂಪರ್ ಮ್ಯಾನು ಇಲ್ಲ, ನೀನು ಸುಮ್ಮನೆ ಹೋಗಮ್ಮ. ಯಾಕೆ ನಾನು ಹೋದ್ಮೇಲೆ ಮತ್ತೆ ಹೀಟರ್ ಮೇಲೆ ಕೂರಕ? ಫನಿ ಗಾಯ್. ಹೌಡ್ರೆ, ನಮ್ಮೆಲ್ಲರಿಗೂ ಇಷ್ಟೊಂದು ಚಳಿ ಆಗ್ತಿರ್ಬೇಕಾದ್ರೆ ನಿಮ್ಮೊಬ್ಬರಿಗೆ ಹೇಗ್ರಿ ಶಕೆ ಆಗುತ್ತೆ? ಇದರಲ್ಲಿ ಏನೋ ಕಿತಾಪತಿ ಇದೆ. ಆದಷ್ಟು ಬೇಗ ಅದನ್ನು ತಿಳ್ಕೊಂಡು ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಬರೋರಿ ಏನ್ ಮಾಡ್ತಿದ್ದೀರಾ? ಕರ್ಬೂಜನ್ ಬೀಜ ಬಿಡಿಸ್ತಾವ್ನಿ. ಕಾಣಕ್ಕಿಲ್ವಾ ಜೋನಿಯವ್ರೆ, ಬಟ್ಟೆ ಒಣಗ್ತಾವ್ನಿ. ಬರೋರೆ, ಅದ್ ನನಗೆ ಚೆನ್ನಾಗಿ ಗೊತ್ತು. ಇಂಥ ಕೊರಿಯೋ ಚಳಿಲಿ ಬಟ್ಟೆ ಯಾಕೆ ಹೋಗ್ಯಾಕ್ ಹೋದ್ರಿ ಅಂತ. ನಿಮ್ಗೆ ಗೊತ್ತಲ್ವಾ ಜೋನಿಯವ್ರೆ, ಎಲ್ರಿಗೂ ಒಂಥರ ಆದ್ರೆ ನಮ್ ಬಾವಂಗೆ ಒಂಥರ. ನಾವೆಲ್ಲ ಚಳಿ ಚಳಿ ಅಂತ ಬಿಸಿ ಕಾಯಿಸ್ಕೊತಾ ಇದ್ರೆ ಅವರು ಸೆಕೆ ಸೆಕೆ ಅಂತ ದಿನ 3 ದಪ್ಪ ತಣ್ಣೀರು ಹೊಯ್ಕೊಂಡು ಈ ಪಾಟಿ ಚಡ್ಡಿ ಗುಡ್ಡೆ ಹಾಕ್ತವ್ರೆ. ಅದಕ್ಕೆ ಹಂಗೆಲ್ಲ ಹೋಗಿ ತೊಡಗಾಗ್ತಾವ್ನಿ. ಬರೋರೆ, ನಿಮ್ ಬಾವಂಗ್ ಅಷ್ಟೊಂದು ಶೆಕೆ ಆದ್ರೆ ತಗೊಂಡು ಫ್ರಿಡ್ಜಲ್ಲಿ ಕೂರಿಸ್ಬಿಡಿ. ಇಂಥ ಮನೆ ಆಳ್ ಬುದ್ಧಿ ಚಂದಾಗಿ ಹೇಳ್ಕೊಡ್ತೀರಾ ಕಂಬುಡಿ. ಮತ್ತಿನ್ನೇನ್ ಪಾರೋರೆ, ಆ ಗೌಡ್ರು ತಾವೆಷ್ಟು ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಳೋದಕ್ಕೆ ಪದೇ ಪದೇ ನಮ್ಮ ಮನೆಗೆ ಬಂದು ನನ್ನನ್ನು ಕಿಂಡಲ್ ಮಾಡಿ ಹೋಗ್ತಾನೆ ಇರ್ತಾರೆ. ಇಲ್ಲಿ ನೋಡಿದ್ರೆ ನೀವು ಅವ್ರು ಕಿತ್ತೋಗಿರೋ ಚಡಿನ ಒಗ್ದು ಒಣಗಾಕ್ತಿದ್ದೀರಾ. ಜಾನಿಯವ್ರೆ, ಚಡ್ಡಿ ಕಿತ್ತೋಗಿಲ್ಲ, ಚಂದಗೆ ಅದೇ ಇಲ್ಲಿ ನೋಡಿ. ಬರೋರೆ, ನೀವು ಹೀಗೆ ಒಗಿತಾ ಇದ್ರೆ ಎಲ್ಲ ಚಡ್ಡಿನೂ ಕಿತ್ತೋಗ್ತವೆ. ನಾನು ಏನ್ ಮಾಡೋನೆ? ತುಂಬಾ ಸಿಂಪಲ್. ಈ ರೀತಿ ಒಣಗಿಸಿರೋ ಚಡ್ಡಿ ಕೊಡೋದ್ರ ಬದಲು ಒದ್ದೆ ಚಡ್ಡಿನೇ ಕೊಟ್ಬಿಡಿ. ಒದ್ದೆ ಬಟ್ಟೆ ಕೊಟ್ರೆ ಹೆಂಗ್ ಹಾಕೊಂಡಾರು? ಬರೋರೆ, ದಿನ ಹೇಗೆ ಹಾಕೊಳ್ತಿದ್ರು ಇವಾಗ್ಲೂ ಹಾಗೆ ಹಾಕೊಳ್ತಾರೆ. ನೀವ್ಯಾಕೆ ಟೆನ್ಷನ್ ಮಾಡ್ಕೋತೀರಿ ಬಿಡಿ. ಅದ್ ನನ್ಗೂ ಗೊತ್ತು. ಒದ್ದೆ ಬಟ್ಟೆನ ಯಾಕೆ ಕೊಟ್ಟಿದ್ದೆ ಅಂತ ಕೇಳಿದ್ರೆ ನಾನು ಏನ್ ಹೇಳ
ನನಗೂ ಚಳಿಗೆ ಬಟ್ಟೆ ಒಣಗ್ತಾ ಇಲ್ಲ, ನೀವು ತುಂಬಾ ಈಟಲ್ಲಿ ಇದ್ದೀರಾ, ಈ ಚಡ್ಡಿ ಹಾಕೊಳ್ಳಿ ಅಲ್ಲೇ ಡ್ರೈ ಆಗ್ಬಿಡುತ್ತೆ ಅಂತ ಹೇಳಿ. ಆಡಿಯೋ ಏನೋ ಪಸಂದ್ ಆಗದೆ. ಪರೋರೆ, ಅದು ಆಡಿಯೋ ಅಲ್ಲ, ಐಡಿಯಾ. ಜಾಡ ಇದೇ ಖುಷಿಲಿ ಬಿಸಿ ಬಿಸಿಯಾಗಿ ಏನಾದ್ರು ಮಾಡ್ಕೊಂಡು ತಿನ್ನೋಣ. ತಾವ್ ತಿನ್ನೋದಕ್ಕೆ ಬಂದ್ರಾ? ಇಲ್ಲ ಪರೋರೆ, ಬಂದಿದ್ದೀನಲ್ಲ ಅಂತ ತಿನ್ನೋಕೆ ಕೇಳ್ತಾ ಇದ್ದೀನಿ. ಈ ಚಳಿಗೆ ನಾವಿಬ್ರು ಅಡಿಗೆ ಮನೇಲಿ ಕೈ ಕೈ ಹಿಡ್ಕೊಂಡು, ಅಂದ್ರೆ ಇಬ್ರು ಸೇರಿ ಕಾರ್ ಬಗ್ಗೆ ಏನಾದ್ರು ಮಾಡ್ಕೊಂಡು ತಿನ್ನೋಣ ಬನ್ನಿ ಅಂದೆ. ನಿಮಗೆ ಖಾರ ತಿನ್ಬೇಕು ಅಂತ ಆ ಪಾರ್ಟಿ ಆಸೆ ಆಗಿದ್ರೆ ಅಡ್ಗೆ ಮನೇಲಿ ಹಸಿ ಮೆಣಸಿನ್ಕಾಯಿ ಇದೆ, ಹೋಗ್ ತಿನ್ನಿ. ಪರೋರೆ, ಈ ಚಳಿಯಲ್ಲಿ ತಮಾಷೆ ಮಾಡಬೇಡಿ, ನನಗೊಂಥರ ಆಗುತ್ತೆ. ನಿಮಗ್ ಯಾವ ತರ ಆದ್ರೆ ನನ್ಗೇನಾ? ನೀವು ಬಂದಾಗೆಲ್ಲ ನೀವು ಕೇಳ್ದಂಗ್ ಮಾಡ್ಕೊಡ್ತೀನಿ ಅಂತ ನಾನು ಏನಾದ್ರು ಹೇಳಿದ್ನಾ? ಇವತ್ತು ಟಿವಿಯವ್ರು ಬಂದು ನಮ್ಮ ಮಾವನ್ನ ಫರ್ಗಿವ್ ಮಾಡಾರಂತೆ. ಅದಕ್ಕೆ ನಾನು ಹೋಗಿ ಬಿರ್ಬಿರ್ನ ರೆಡಿ ಆಗ್ಬೇಕು, ಬರ್ತೀನಿ. ಪರೋರೆ, ಒಂದ್ ನಿಮಿಷ, ಅದು ಫರ್ಗಿವ್ ಅಲ್ಲ, ಇಂಟರ್ವ್ಯೂ. ಜಾಡ ಹೋಗಿ ಪರೋರೆ ಹೋಗಿ, ಇವತ್ತು ನಿಮ್ಮ ಭಾವನ ನಿಜವಾದ ಬಣ್ಣ ಬಯಲಾಗುತ್ತೆ. ಚಳಿ ತಡ್ಕೊಳಕ್ ಆಗ್ತಿಲ್ಲ ಅಂತ ನಿನ್ನ ಹೊಡಿದೆ ಬಿಡ್ತಾ ಇದ್ದೀನಿ, ಹೋಗಿ ಬದುಕೋ. ಜಾನಿ ಭಯ್ಯ, ನೀವು ಈ ನಮ್ಮನೆ ಕಂಬಳಿ ಹೊತ್ಕೊಂಡು ಓಡಾಡ್ತಿರೋದು ನೋಡಿದ್ರೆ ಕರಡಿಗೆ ಕಂಬಳಿ ಹೊದಿಸಿ ಓಡಾಡಿಸ್ತಿರುವ ನಮ್ಮನೆ ಫೀಲ್ ಆಗ್ತಾ ಉಂಟು. ನಾನು ನಿನ್ ಕಣ್ಣಿಗೆ ಕರಡಿ ತರ ಕಾಣಿಸ್ತೀನಾ? ಲೇ, ಮೊದ್ಲೇ ಚಳಿ ತಡ್ಕೊಳಕ್ ಆಗ್ತಿಲ್ಲ, ಯಾಕೋ ಬಂದ್ ಕಾಟ ಕೊಡ್ತಿದೀಯಾ? ಬಿಸಿ ಎಸ್ಲಿಕ್ಕೆ ಹಿಂಗೆ ಮಾತಾಡ್ತಾ ಇದ್ರೆ ಜಾಡ್ ಸರಿಯಾಗಿ ಬಂದ್ಬಿಡ್ತೀನಿ. ಜಗರಾಜ, ಈ ಚಳಿಯಲ್ಲಿ ನಿಮಗೆ ಕೈಯನ್ನೇ ಅಲ್ಲಾಡಿಸ್ಲಿಕ್ಕೆ ಆಗುದಿಲ್ಲ, ಅಂಥದ್ರಲ್ಲಿ ನೀವು ಕಾಲನ್ನು ಎತ್ತಿ ನನ್ನ ಎದೆಯ ಮೇಲೆ ತುಳಿತೀರಾ. ನಿಮ್ಮನ್ನ ನೀವೆಂತ ಆಪ್ತಮಿತ್ರ ವಿಷ್ಣುವರ್ಧನ್ ಅಂತ ತಿಳ್ಕೊಳ್ತೀರಾ? ಲೇ, ನಿನ್ ದಮ್ಮಯ್ಯ ಅಂತೀನಿ, ಸುಮ್ಮನೆಲ್ಲಿಂದ ಹೊರಟಾಗ. ನಮ್ಮದು ಸುಮ್ಮನೆ ಇರುವ ಜಾಯಮಾನ ಅಲ್ಲ, ಆದರೂ ನಿಮಗೋಸ್ಕರ ಸುಮ್ಮನೆ ಇರ್ತೇನೆ. ಅಷ್ಟು ಮಾಡಿ ಪುಣ್ಯ ಕಟ್ಕೋ ತಂದೆ. ಐ ಡೋಂಟ್ ಲೈಕ್ ಇಟ್. ಪುಣ್ಯಲನ್ನ ಕಟ್ಟಿಕೊಳ್ಳಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಅವಳೆಂತ ಇದ್ರು ನನ್ನ ಗೆಳೆಯ ರಸೂಲ್ ಪೂಕುಟ್ಟಿಯ ಸೊತ್ತು, ಅವಳಿಗೆ ಮೋಸ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಲೇ, ನಾನು ಹೇಳಿದ್ದು ಆ ಪುಣ್ಯ ಅಲ್ಲ ಕಣೋ, ಪಾಪ ಪುಣ್ಯದ ಬಗ್ಗೆ. ಪುಣ್ಯಲಿಗೆ ಪಾಪ ಆಯ್ತಾ? ರಸೂಲ್ ಪೂಕುಟ್ಟಿ ಏಂತಕ್ಕೆ ದುಡುಕಿ ಬಿಟ್ಟೆ. ಆತಲ್ಲ ವಿತಲ್ಲ ರಸಾತಲ ಪಾತಾಳಗಳನ್ನು ಮೆಟ್ಟಿನಿಲ್ಲ ಬಲ್ಲೆ, ಆದರೆ ಪುಣ್ಯನ ಪಾಪವನ್ನು ಸಹಿಸಲಾರೆ. ಪುಣ್ಯಲಿಗೆ ಪಾಪವಾಗಿದ್ದಕ್ಕೆ ನೀವೆಂತದಕ್ಕೆ ಅರಬಾಯಿ ಹಾಕೋದು? ಹೇಗಿಲ್ಲ ಯಾಕೆ ಹೆಸ್ತಿದ್ರ? ಅವಾಗಿಂದ ತಲೆ ತಿಂದು ತಿಂದು ಬಿಸಿ ಮಾಡಾಕ್ಬಿಟ್ನಮ್ಮ. ಐ ಲೈಕ್ ಇಟ್. ನೋಡಿದ್ರ, ನನ್ನ ಮಾತು ಕೇಳಿ ಕೇಳಿ ನಿಮಗೆ ತಲೆ ಬಿಸಿ ಆಯ್ತು. ಇನ್ನೂ ಕೇಳ್ತಾ ಇದ್ರೆ ಚಳಿ ಎಲ್ಲ ಹೋಗಿ ತಲೆ ಬಿಸಿ ಬಿಸಿ ಆಗ್ತದೆ. ರಾಕೇಶ್, ಕೀಪ್ ಕ್ವೈಟ್. ಜಾನಿ, ಚಳಿ ಅಂತಿದ್ರಿ ತಾನೆ, ರೂಮಿಂದ ಯಾಕೆ ಆಚೆ ಬಂದ್ರಿ? ಅಯ್ಯೋ, ಚಳಿಗೆ ಎಲ್ಲಿ ಕೂತ್ರು ಎಲ್ಲಿ ಮಲಗಿದ್ರು ನಿದ್ದೆನೆ ಬರ್ತಿಲ್ಲಮ್ಮ, ಅದಕ್ಕೆ ಈ ಕ್ರಾಕ್ ಹತ್ರ ಬಂದು ಎಣಗ್ತಾ ಇದ್ದೀನಿ. ನಾನು ಕೊಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ಸರಿಯಾಗಿ ತಗೊಂಡ್ರ? ಅಯ್ಯೋ, ಎಲ್ಲ ಟ್ಯಾಬ್ಲೆಟ್ನು 2 ಸಲ ತಗೊಂಡಿದ್ದೀನಮ್ಮ, ಆದ್ರೂ ಚಳಿನೇ ಕಡಿಮೆ ಆಗ್ತಿಲ್ಲ. ಓ, ಇರಲ್ಲ ಅಲ್ಲ, ಡಾಕ್ಟರ್ ಕೊಟ್ಟರೆ 2 ಟ್ಯಾಬ್ಲೆಟ್ ಅನ್ನು ಒಟ್ಟಿಗೆ ತಗೊಳ್ಳೋ ಬದಲು ಎಲ್ಲ ಟ್ಯಾಬ್ಲೆಟ್ ಅನ್ನು ಒಂದೇ ಸಲ ತಗೊಂಡ್ರೆ ಶಿವನ ಪಾದ ಸೇರಿ ಚಳಿಯಿಂದ ವಿಮುಕ್ತರಾಗುದಿತ್ತಲ್ಲ. ರಾಕಿ, ತಮಾಷೆ ಮಾಡಿ ಸಾಕು. ಪಾರ್ವಿ, ನಾನು ಮಾಡಿದ ತಮಾಷೆಯಾ? ಮತ್ತಿನೇನೋ? ಪದೇ ಜೊತೆಗೆ ನಾನಿನ್ನು ಕಾಮಿಡಿ ಕಿಲಾಡಿಗಳಿಗೆ ಹೋಗಿಲ್ಲ, ಸುಮ್ಮನೆ ಕಾಮಿಡಿಗೆ ಮಾಡಿದ್ದು. ಓ ಟಂಗರಾಜ, ಯಾರಾದರೂ ಸ್ವಯ ಇಲ್ಲದವರು 2 ಟ್ಯಾಬ್ಲೆಟ್ ತಗೊಳ್ತಾರ? ಅದೆಂತ ಇದ್ರು ತಗೊಳ್ಳೋದು ನಮ್ಮಂತ ಕೆಪಾಸಿಟಿ ಇದ್ದವರು ಮಾತ್ರ. ಮಹಾಪ್ರಭುಗಳು, ಮಹಾಪ್ರಭುಗಳು, ನಿಮ್ಮ ಪಾದಾರ ವಿದ್ಯೆಗಳಿಗೆ ಈ ದಾಸನ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರಗಳು, ದಯಮಾಡಿ ಸ್ವೀಕರಿಸಿ. ಯಾಕೆ ಹಿಂಗ್ ಬಕ್ಕೊಂಡು ನಿಂತಿದ್ದೀರಿ? ನಡ ಮುರಿದೋಯ್ತದೆ, ಸರಿಯಾಗಿ ನಿಂತ್ಕೊಳ್ಳಿ. ಪಾರೋರೆ, ಇದೇ ನಮ್ಮ ಸಂಸ್ಕಾರ, ಸಂಸ್ಕೃತಿ. ಏನ್ ಮಾಡ್ತಿದ್ದೀರಾ? ನಾನು ಸಂಸ್ಕಾರವಂತ, ಅದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀನಿ. ನನ್ನ ಸಂಬಳ ಯಾವಾಗ ಕೊಡ್ತೀರಾ? ಬರಬೇಕು ಬರಬೇಕು ಮಹಾಪ್ರಭುಗಳು, ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು.